ಹಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಬಂದಿದ್ದೇನೆ ಸಿಟಿ ಔಟ್ಸ್ಕರ್ಟ್ಸಲ್ಲಿರೋ ಒಂದು ಪಾರ್ಕ್ಗೆ. ಅಲ್ಲಿ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ 2 ಫ್ರೆಂಡ್ಸನ್ನು ಮೀಟ್ ಮಾಡಿದೆ. ಆ ಫ್ರೆಂಡ್ಸ್ ಯಾರು ಅಂತ ನೋಡೋ ಕ್ಯೂರಿಯಾಸಿಟಿ ಇದ್ದರೆ ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನೀವೊಂದು ಪೆಟ್ ಲವರ್ ಅಥವಾ ಡಾಗ್ ಲವರ್ ಆಗಿದ್ದೀರಾ ಅಂದರೆ ಖಂಡಿತ ಈ ವಿಡಿಯೋ ನಿಮಗಾಗೆ ಮಾಡಿರೋದು ಅಂತ ಅಂದ್ಕೊಂಡು ಈ ವಿಡಿಯೋನ ಕೊನೆ ತನಕ ನೋಡಿ. ಗಾಯ್ಸ್, ನಾನೊಂದು ಸಂಜೆ ಅರೌಂಡ್ 7:30 ಹೊತ್ತಿಗೆ ವಾಕಿಂಗಿಗಂತ ಈ ಪಾರ್ಕಿಗೆ ಬಂದೆ, ಸಿಟಿ ಔಟ್ಸ್ಕರ್ಟಲ್ಲಿರೋ ಪಾರ್ಕ್ಗೆ. ಹಾಗೆ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಬೆಂಚ್ ಮೇಲೆ ಕೂತ್ಕೋತಿದ್ದಾಗೆ ಒಂದು ನಾಯಿ ಬಂತು. ಈ ಬ್ಲ್ಯಾಕ್ ಕಲರ್ಡ್ ನಾಯಿ ನೀವು ನೋಡ್ತಾ ಇದ್ದೀರಾ. ಹಾಗೆ ಅದ್ರ ಹಿಂದೆನೇ ಒಂಥರ ಈ ಕಾಫಿ ಕಲರ್ಡ್ ನಾಯಿ ಕೂಡ ಬಂತು. ತುಂಬ ಫ್ರೆಂಡ್ಲಿಯಾಗಿ ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತು. ಸೊ ನಾನು ಅವರಿಬ್ಬರಿಗೂ ಒಂದು ಹೆಸರಿಟ್ಟೆ. ಈ ಬ್ಲ್ಯಾಕ್ ಕಲರ್ಡ್ ನಾಯಿಗೆ ಬ್ರೂನೋ ಮತ್ತು ಆ ಕಾಫಿ ಕಲರ್ಡ್ ನಾಯಿಗೆ ಕಾಫಿ ಅಂತ. ತುಂಬ ಚೆನ್ನಾಗಿ ನನ್ನ ಜೊತೆ ಆಟಾಡಿದ್ವು ಗಾಯ್ಸ್. ನೋಡಿ ಹೇಗೆ ಟೇಲ್ನ ವ್ಯಾಗ್ ಮಾಡ್ತಿದ್ದಾವೆ ಅಂತ. ಖಂಡಿತ ನನಗೆ ಇದೊಂದು ಒಳ್ಳೆ ಫ್ರೆಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಯಾವುದೇ ಪೆಟ್ ಇಲ್ಲ, ಹಾಗಾಗಿ ನಾನು ಸ್ಟ್ರೀಟ್ ಡಾಗ್ಸ್ ಅಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ಎಲ್ಲೇ ಸ್ಟ್ರೀಟ್ ಡಾಗ್ಸ್ ಸಿಕ್ಕಿದ್ರೂ ನಾನು ನಿಲ್ಲಿಸ್ಬಿಟ್ಟು ಅವ್ರ ಜೊತೆ ಮಾತಾಡಿ ಆದ್ರೆ ಅವ್ರಿಗೊಂದು ಸ್ವಲ್ಪ ಫುಡ್ ಹಾಕಿಬಿಟ್ಟೇ ಹೋಗೋದು. ಹಾಗೆ ನೀವು ಎಷ್ಟು ಜನ ಸ್ಟ್ರೀಟ್ ಡಾಗ್ ಕಂಡುಕೊಳ್ಳೆ ಈ ರೀತಿ ನಿಮ್ಮ ಒಂದು ಎಫೆಕ್ಷನನ್ನು ಅವ್ರಿಗೆ ಕೊಡ್ತೀರಾ? ಕಮೆಂಟ್ ಮಾಡಿ. ಅಂದ ಹಾಗೆ ಈ ಕಾಫಿ ತುಂಬ ಸೈಲೆಂಟ್ ಅಂತ ಅನಿಸುತ್ತೆ, ಯಾಕಂದರೆ ಏನೂ ಅಷ್ಟೊಂದು ಕಚ್ಚೋದು ಅಥವಾ ಆಟಾಡೋದು ಹಾಗಿದೆಲ್ಲ ಮಾಡಲ್ಲ. ಸುಮ್ಮನೆ ಫ್ರೆಂಡ್ಶಿಪ್ ತೋರಿಸ್ತಾ ನಿಂತ್ಕೊಬಿಡ್ತಾನೆ. ಆದರೆ ಈ ಬ್ರೂನೋ ಇದ್ದಾನಲ್ಲ ಹಾಗೆಲ್ಲ, ನಾನು ಕಾಫಿ ಮುಟ್ಟಿದ ತಕ್ಷಣ ಬಂದುಬಿಡ್ತಾನೆ ಎಲ್ಲೇ ಇದ್ರೂ. ಹಾಗೆ ಬಂದುಬಿಟ್ಟು ನನ್ನ ಜೊತೆ ಏನು ತಿಂಡಿ ಕೊಡ್ತಿದ್ಯಾ ಅವನಿಗೆ, ನನಗೂ ಕೊಡು ಅಂತೆಲ್ಲ ಹೇಳೋಕ್ಕೆ ಶುರು ಮಾಡ್ತಾನೆ. ಹೀಗೆ ನಮ್ಮ ಬಾಡಿ ಮೇಲೆ ಹತ್ತೋದು, ಎರಡೇ ಕಾಲಲ್ಲಿ ನಿಂತು ಸರ್ಕಸ್ ಮಾಡೋದು, ಹಂಗಿದೆಲ್ಲ ಮಾಡ್ತಾನೆ ಅವನು. ಬಟ್ ನಾನು ಇಬ್ರಿಗೂ ಅವತ್ತು ಯಾವುದೇ ಫುಡ್ಡನ್ನು ಕೊಡಲಿಲ್ಲ ನಾನಿವತ್ತು. ಬಟ್ ಸ್ಟಿಲ್ ಅವ್ರು ನನ್ನ ಜೊತೆ ಎಷ್ಟು ಫ್ರೆಂಡ್ಲಿಯಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಜಸ್ಟ್ ಅದು ಡಾಗ್ನ ಒಂದು ಗುಡ್ನೆಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಅಂದ್ಕೋತೀರಾ ಸ್ಟ್ರೀಟ್ ಡಾಗ್ಸ್ ಎಲ್ಲ ಕಚ್ತವೆ, ಲಾಯಲ್ ಆಗಿರಲ್ಲ ಹಾಗೆ ಹಿಂಗೆ ಅಂತ. ಖಂಡಿತ ಅದು ತಪ್ಪು. ನೋಡಿ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಏನಂತಂದರೆ, ಒಂದು ನಾಯಿ ಕಚ್ಚಿದ್ರೆ ಮನುಷ್ಯನ ಅಂದ್ಕೋತೀವಿ, ಒಂದು ನಾಯಿ ಕಚ್ತು ಅಂತಂದರೆ ಎಲ್ಲ ನಾಯಿಗಳು ಹಂಗ ಅನ್ಕೊಂಡಾಗ ಎಲ್ಲಾ ಮನುಷ್ಯರು ಒಳ್ಳೆಯವರೇ ಆಗಿರ್ತಾರೆ ಅಂತ ನಾಯಿಗಳು ಅನ್ಕೋತವೆ. ಹಂಗೆ ನೀವು ಒಂದಿನ ಓಕೆ ನಿಮ್ಮ ಲವ್ ತೋರಿಸಿ ಅಥವಾ ಫುಡ್ ಹಾಕಿ ಅವ್ರು ನಿಮ್ಮನ್ನು ಯಾವತ್ತೂ ಮರೆಯಲ್ಲ. ನೀವು ಎಲ್ಲೇ ಇದ್ರೂ ನಿಮ್ಮ ಸ್ಮೆಲ್ ತಗೊಂಡು ನಿಮ್ಮ ಹಿಂದೆನೇ ಬರ್ತವೆ. ಸೊ ಐ ಲವ್ ಡಾಗ್ಸ್ ವೆರಿ ಮಚ್. ಈಗ ಕಾಫಿನ ಮಾತಾಡ್ಸೋಣ. ಕಾಫಿ ಏನು ಕೂತ್ಕೊಂಡ್ಬಿಟ್ಟೆ, ಸುಸ್ತಾಯ್ತಾ? ಬಾ, ನೀನು ಬ್ರೂನೋ ಥರನೇ ಆಟ ಆಡೋದು. ನೋಡು, ಬ್ರೂನೋ ಬಂದೇ ಬಿಟ್ಟ. ಏನು ಸ್ವಲ್ಪ ಕಾಫಿ ಹತ್ರ ಮಾತಾಡಿದ್ರೆ ಅದೇನು ಜಲಸ್ ಆಗುತ್ತೋ ಏನೋ ಗೊತ್ತಿಲ್ಲ, ಬಂದ್ಬಿಡ್ತಾನೆ ಎಲ್ಲೇ ಇದ್ರೂ. ನೀನು ಏನು ಹೇಳ್ತೀಯ ಕಾಫಿ? ಬಾ ಮಾತಾಡು, ನಮ್ಮ ವ್ಯೂವರ್ಸ್ಗೆ ಏನು ಮಾಡ್ತೀಯಾ? ಬ್ರೂನೋ ನೀನು ಹೇಳ್ತೀಯಾ? ಇಬ್ರಿಗೂ ಈಗ ಸ್ವಲ್ಪ ಆಟ ಆಡ್ಬೇಕು ಅಂತ ಅನ್ಸುತ್ತೆ ಬ್ರೂನೋಗಂತೂ. ಕಾಫಿ ಸ್ವಲ್ಪ ಲೇಜಿ ಅಂತ ಅನ್ಸ್ತಿದ್ದಾನೆ, ಬಟ್ ಸ್ಟಿಲ್ ಹೀಸ್ ಸೋ ಗುಡ್. ನೋಡಿ ಅವ್ನ ಕಣ್ಣಲ್ಲಿರೋ ಒಂದು ಶೈನ್ ನೋಡಿದ್ರೆ ನಾನು ಒಂಥರ ಖುಷಿ ಆಗುತ್ತೆ. ನಾಯಿಗಳಲ್ಲಿ ಹಂಗೆ ಇನ್ನೋಸೆನ್ಸ್. ನೋಡಿ ಅವ್ನು ಮಲ್ಕೊಂಡಿದ್ರು ಟೇಲ್ ಪೆಟ್ಟಿದ್ರೆ ನಿಮ್ಮನ್ನ ಹಿಂಗೆ ಟ್ರೀಟ್ ಮಾಡ್ತವೆ ಅಂತಂದ್ರೆ ಖಂಡಿತ ಎಷ್ಟು ಕ್ಯೂಟ್ ಆಗಿದ್ದಾನೆ. ಬಂದ್ಬಿಡ್ತಾನೆ. ಇವತ್ತೇ ನಾನು ಇವರಿಬ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು ಗೈಸ್. ಬಟ್ ಸ್ಟಿಲ್ ನನಗೆ ಯಾವಾಗಲೂ ಇವ್ರಿಗೆ ಪರಿಚಯ ಇದ್ದೇನೆ ನಾನು ಅಂತ ಅನ್ಕೊಳ್ಳಂಗೆ ಇವರಿಬ್ರು ಬಿಹೇವ್ ಮಾಡ್ತಿದ್ದಾರೆ. ಸೋ ಗುಡ್. ಇವ್ರು ನನ್ನ ಜೊತೆ ಮಾತ್ರ ಹಿಂಗೆ ಮಾಡ್ತಾರಾ ಅಥವಾ ಎಲ್ಲ ದಾರಿ ಹೋಗೋರ ಜೊತೆ ಹಿಂಗೆ ಮಾಡ್ತಾರಾ ಅಂತ ಗೊತ್ತಿಲ್ಲ. ಬಟ್ ನಾನು ಇವ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಎಲ್ಲರೂ ಹಂಗೆ ಮಾಡೋಕ್ಕಾಗಲ್ಲ, ಬ್ಯುಸಿ ಇದ್ದರೆ ಹಾಗೆ ಹೋಗ್ತಾರಲ್ವಾ. ಸೊ ಇವರಿಗೆ ಒಳ್ಳೆ ಕಂಪನಿ ಕೊಡೋರು ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ನೋಡಿ ನಮ್ಮ ಸರೌಂಡಿಂಗ್ಸ್ ಹೇಗಿದೆ ಅಂತ. ಇಲ್ಲಿ ಯಾರೊಬ್ರು ಇವ್ರಿಗೆ ಡಿಸ್ಟರ್ಬ್ ಮಾಡಕ್ ಬರಲ್ಲ, ಅಷ್ಟು ಇದೆ. ರೋಡ್ ಇದೆ ಪಕ್ಕನೆ, ಬಟ್ ನಮ್ಮ ಈ ರೋಡಲ್ಲಿ ಇಷ್ಟಪಡ್ತೀಯಾ? ಸೊ ಇದ್ರ ಜೊತೆ ಸ್ವಲ್ಪ ಆಟ ಆಡಿದೆ ನಾನು, ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ಆಟ ಆಡಿದ್ದೇನೆ ಅನ್ಸುತ್ತೆ. ನಾನು ಇವರಿಬ್ರನ್ನು ಡೈಲಿ ಮೀಟ್ ಮಾಡಬೇಕು ಈ ಪಾರ್ಕ್. ಇವನೇನೋ ಹೇಳ್ತಾನಂತೆ, ಮಾಡೋ ಒಂದು ಯೋಚನೆ ಕೇಳಿಸ್ಕೊಳ್ಳಿ. ಇವ್ನು ಹೇಳ್ದಂಗೆ ಮಾಡಿ. ನಮ್ಮ ವ್ಯೂವರ್ಸ್ಗೆ ಏನಾದರೂ ಹೇಳು. ಕಾಫಿ ಹೇಳು. ಏನು ಹೇಳಕ್ಕೆ ಇಷ್ಟಪಡ್ತೀಯ ಹೇಳು ಬೇಗ. ಓ ಹೌದಾ, ನೀನು ಹೇಳ್ತೀಯಾ? ಸರಿ ಹೇಳು ಏನು. ಹೌದಾ, ಪಾಸಮ್ ಫರಿ ಎಡಿಟ್ಸ್ಗೆ ಲೈಕ್ ಮಾಡಬೇಕಾ, ಸಬ್ಸ್ಕ್ರೈಬ್ ಮಾಡಬೇಕಾ? ಥ್ಯಾಂಕ್ ಯು ಬ್ರೋ. ಈಗ ನೀನು ಹೇಳು ಏನು. ಈ ವಿಡಿಯೋನ
ತುಂಬ ಜನಕ್ಕೆ ಶೇರ್ ಮಾಡಬೇಕಾ? ಓಕೆ, ನೀವು ಕೂಡ ಫೇಮಸ್ ಆಗಬೇಕಾ? ಸರಿ ಹಾಂ, ನೀನೇನು ಹೇಳ್ತಿದ್ಯಾ? ಓಕೆ, ಈ ವಿಡಿಯೋನ ಲೈಕ್ ಮಾಡಬೇಕಂತೆ. ನೋಡಿ ಗಾಯ್ಸ್, ಇವ್ರೇನು ಹೇಳ್ತಿದ್ದಾರೆ ಅಂದರೆ, ನನ್ನ ಚಾನಲ್ ಅದಿತಿ ಭಟ್ಸ್ ಕ್ರಿಯೇಷನನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಂತೆ, ಮತ್ತು ಬೆಲ್ ಬಟನ್ ಐಕಾನನ್ನು ಒತ್ತಬೇಕಂತೆ. ಮತ್ತು ನೀವು ಯಾರೇ ಆಗಿದ್ದರೂ, ಒಂದು ಡಾಗ್ ಲವರ್, ಪೆಟ್ ಲವರ್, ಕ್ಯಾಟ್ ಲವರ್, ಆ್ಯನಿಮಲ್ ಲವರ್, ನೀವು ಏನೇ ಆಗಿದ್ರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಂತೆ. ಹಾಗೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಬೇಕಂತೆ. ಅದಕ್ಕೆ ಅವರು ಕೂಡ ತುಂಬ ಫೇಮಸ್ ಆಗ್ಬೋದಂತೆ. ಇವರೆಲ್ಲ ಇಷ್ಟು ಹೇಳಿದ್ರು. ಖಂಡಿತ ಮಾಡಿ ಗಾಯ್ಸ್. ಬ್ರೂನೋ ನೋಡು ಹೋಗ್ಬಿಟ್ಟ. ನೀನೇನ್ ಮಾಡ್ತಿದ್ಯಾ? ನೋಡಿ ಗಾಯ್ಸ್, ಇವನು ತುಂಬಾ ಬ್ಯುಸಿ ಆಗಿದ್ದಾನೆ. ಬ್ರೂನೋಗೆ ತುಂಬಾ ಅರ್ಜೆಂಟ್ ಓಕೆ, ಕೆಲಸ ಬಾಯ್. ಅನ್ಸುತ್ತೆ, ಸೊ ಹೋಗ್ತಿದ್ದಾನೆ. ಬಾಯ್ ಬ್ರೂನೋ, ಬಾಯ್. ಲೆಟ್ಸ್. ಸೊ ಕಾಫಿ ಇಲ್ಲೇ ಮಲ್ಗೋ ಪ್ಲಾನ್ ಅಲ್ಲಿ ಇದ್ದಾನೆ ಅಂತ ನಂಗೆ ಇವನಿಗೆ ಅನ್ಸುತ್ತೆ. ಖುಷಿಯಾಗಿದೆ. ಟೆಲ್ನ ವ್ಯಾಗ್ ಮಾಡ್ತಿದ್ದಾನೆ. ಮೋಸ್ಟ್ ಬ್ಯೂಟಿಫುಲ್ ಅಲ್ವಾ? ಇವನಿಗೆ ನಾವೇನಂತ ಹೆಸರಿಡೋಣ? ಕಾಫಿ. ಎಸ್, ಇವನಿಗೆ ಕಾಫಿ ಅಂತ ಹೆಸರಿಡೋಣ. ಆ್ಯಂಡ್ ಹೀಸ್ ಬ್ರೂನೋ. ಓಕೆ, ಬ್ರೂನೋ ಓ, ಕರೆದ ತಕ್ಷಣ ಬರ್ತಾನೆ. ತುಂಬ ಲಾಯಲ್ ಅನಿಸುತ್ತೆ ಅವನು, ಅಲ್ವೇನೋ? ಓಕೆ, ಕಾಫಿ. ಎಸ್, ಕರೆದ ತಕ್ಷಣ ನೋಡ್ತು. ಮಿಷನ್ ಸಕ್ಸಸ್ಫುಲ್. ಇವ್ರಿಗೆ ನೇಮಿಂಗ್ ಸೆರೆಮನಿನೂ ಆಗಿದೆ. ಆ್ಯಕ್ಚುಲಿ ನಾನು ಇವರಿಬ್ಬರನ್ನ ಇವತ್ತೇ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು. ಬಟ್ ಡೋಂಟ್ ನೋ ವೈ ದೇ ಆರ್ ದಿಸ್ ಮಚ್ ಕ್ಲೋಸರ್ ಟು ಮೀ. ಇವನು ಖಂಡಿತ ಯಾರ್ದೋ ಮನೆ ನಾಯಿ ಆಗಿದ್ದಾನೆ. ನೋಡಿ, ಪೆಟ್ ಬೆಲ್ಟ್ ಕೂಡ ಇದೆ. ಯಾರೋ ಸಾಕಿರೋ ನಾಯಿ. ತುಂಬ ಸೈಲೆಂಟ್ ಆಗಿದ್ದಾನೆ. ಅವ್ನು ಹಾಗಲ್ಲ. ಈ ಫೋನನ್ನು ನೋಡಿದ ಕೂಡಲೇ ಇದೇನು ಕಚ್ಕೊಂಡು ತಿನ್ನೋಣ ಅಂತಾನೆ ಇದ್ದ. ಓ ನೋ ಬ್ರೂನೋ, ಸ್ಟಾಪ್ ಇಟ್. ಕಲ್ಲು ತಿಂತಿದ್ದಾನೆ ಅವನು. ಅನ್ಸುತ್ತೆ ಐರನ್ ಕಂಟೆಂಟ್ಸ್ ತುಂಬ ಕಡಿಮೆ ಇದೆ ಅಂತ. ನಾಳೆಯಿಂದ ತುಂಬ ಗ್ರೀನ್ ಲೀಫಿ ವೆಜಿಟೇಬಲ್, ಸೊಪ್ಪು ಅದು ಇದೆಲ್ಲ ತುಂಬ ಚೆನ್ನಾಗಿ ತಿನ್ನೋ ಆಯ್ತಾ? ಓಕೆ, ಗುಡ್ ನೈಟ್. ಸೊ ಅನಿಸುತ್ತೆ ಗಾಯ್ಸ್, ಈ ವಿಡಿಯೋ ತುಂಬ ಲಾಂಗ್ ಆಗಿದೆ ಅಂತ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಅರೆ ಯಾರ್, ಸೊ ಪ್ಲೇಫುಲ್ ಆಗಿದ್ದಾನೆ ಅನಿಸುತ್ತೆ ಗಾಯ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಇವನ ಜೊತೆ ಆಟ ಆಡೋದೇ ಬೆಟರ್ ಅಂತ. ಅವ್ನಿಗೆ ಆಟ ಆಡಬೇಕು ಅಂತ ಅನಿಸ್ತಿದೆ, ಅಥವಾ ಬೆನ್ನಲ್ಲಿ ತುರ್ಕೆ ಶುರುವಾಗಿದೆ ಅನಿಸುತ್ತೆ. ಏನೋ ಒಂದು, ಅದು ತುಂಬ ಪ್ಲೇಫುಲ್ ಮೂಡಲ್ಲಿದ್ದಾನೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.